ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆ ಡ್ರಾಮಾ ಇನ್ ಕನ್ನಡ. ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ಮೂವಿ ಸ್ಟಾರ್ಟಿಂಗಲ್ಲಿ ಹಂಸಾದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಪಂಜಾಬ್ನ ಚಿಕ್ಕ ಹಳ್ಳಿಲಿರ್ತಾನೆ. ಅಪ್ಪ ಅಮ್ಮ ಇಬ್ಬರು ತಂಗಿದಿರ ಜೊತೆ ಇರ್ತಾನೆ. ಇವ್ನ ನಿಜವಾದ ಹೆಸರು ಜಸ್ಕ್ರಿತ್ ಸಿಂಗ್ ಅಂತ. ಜಸ್ಕ್ರಿತ್ನ ತಾತ ಮತ್ತು ಅಪ್ಪ ಆರ್ಮಿನಲ್ಲಿ ಇರ್ತಾರೆ. ಅದಕ್ಕೆ ಇವನಿಗೂ ಆರ್ಮಿ ಜಾಯ್ನ್ ಆಗೋ ಆಸೆ. ಜಸ್ಕ್ರಿತ್ ಮಿಲಿಟ್ರಿ ಟ್ರೈನಿಂಗ್ ಮಾಡಬೇಕಿದ್ರೆ ಊರಲ್ಲಿ MLA ಸುಖ್ಮೀಂದರ್ ಜೊತೆ ಜಮೀನು ವಿಚಾರಕ್ಕೆ ಜಗಳ ಆಗುತ್ತೆ. ಇದರಲ್ಲಿ ಜಸ್ಕ್ರಿತ್ ಅಪ್ಪನ್ನ MLA ಕೊಲೆ ಮಾಡಿಬಿಡ್ತಾನೆ. ಒಬ್ಬ ತಂಗಿನ ಅಲ್ಲೇ ಸಾಯಿಸಿಬಿಡ್ತಾರೆ. ಇನ್ನೊಬ್ಬ ತಂಗಿನ MLA ಎಳ್ಕೊಂಡು ಹೋಗ್ಬಿಡ್ತಾನೆ. ಜಸ್ಕ್ರಿತ್ MLA ವಿರುದ್ಧ ಕೇಸ್ ಕೊಡೋಕ್ಕೆ ಹೋಗ್ತಾನೆ. ಆದರೆ ಪೊಲೀಸ್ ಕೇಸ್ ತಗೊಳ್ಳಲ್ಲ. ಹಾಗಾಗಿ ಜಸ್ಕ್ರಿತ್ ತನ್ನ ಫ್ರೆಂಡ್ ಗುರುಬಾಸ್ ಜೊತೆ ಅಲಹಾಬಾದಿಗೆ ಹೋಗ್ತಾನೆ. ಆತಿಫ್ ಅನ್ನೋ ಹತ್ರ ಬರ್ತಾರೆ. ಆ್ಯಕ್ಚುಲಿ ಗುರುಬಾಸ್ ತಂದೆ ಪಂಜಾಬಲ್ಲಿ ಗಾಂಜಾ ಮಾರಾಟ ಮಾಡ್ತಿರ್ತಾರೆ. ಇದನ್ನ UPಯ ಗ್ಯಾಂಗ್ಸ್ಟರ್ ಆತಿಫ್ ಹತ್ರ ಖರೀದಿ ಮಾಡ್ತಿರ್ತಾರೆ. ಗುರುಬಾಸ್ ಬಂದು ಗಾಂಜಾ ಆರ್ಡರ್ ಮಾಡ್ತಾನೆ. ಜೊತೆಗೆ AK-47 ಮತ್ತು ಮ್ಯಾಗ್ಝಿನ್ನ ಆರ್ಡರ್ ಮಾಡ್ತಾರೆ. ಆತಿಫ್ ನಿನ್ಗ್ಯಾಕೆ ಈ ಗನ್ ಅಂತ ಕೇಳ್ತಾನೆ. ಗುರುಬಾಸ್ ನಮ್ಮಪ್ಪ ಹೇಳಿದರು ಅಂತ ಸುಳ್ಳು ಹೇಳ್ತಾನೆ. ಆ್ಯಕ್ಚುಲಿ ಈ ಗನ್ನ ಜಸ್ಕ್ರಿತ್ಗೋಸ್ಕರ ತಗೊಂಡಿರ್ತಾನೆ. MLAನ ಹೆದರಿಸಿ ತನ್ನ ತಂಗಿನ ಬಿಡಿಸ್ಕೊಂಡು ಬರೋ ಪ್ಲಾನ್ ಇವ್ರದ್ದಾಗಿರುತ್ತೆ. ಈ ಗುರುಬಾಸ್ ಜಸ್ಕ್ರಿತ್ ತಂಗಿನ ಲವ್ ಮಾಡ್ತಿರ್ತಾನೆ. MLA ಮನೆಗೆ ಹೋದ್ಮೇಲೆ ಏನೇ ಆದರೂ ನಿನ್ನ ತಂಗಿನ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂಥೇಳಿ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಜಸ್ಕ್ರಿತ್ ಗನ್ ಹಿಡ್ಕೊಂಡು MLA ಮನೆಯೊಳಗೆ ಹೋಗ್ತಾನೆ. MLA ಜೊತೆಗೆ 11 ಜನನ ಶೂಟ್ ಮಾಡಿಬಿಡ್ತಾನೆ. ಜಸ್ಕ್ರಿತ್ ತಂಗಿ ಸಿಗ್ತಾಳೆ. ಜಸ್ಕ್ರಿತ್ 11 ಜನಕ್ಕಿಂತ ಜಾಸ್ತಿ ಜನನ ಕೊಲೆ ಮಾಡಿದ್ರಿಂದ ಅವನಿಗೆ ಗಲ್ಲು ಶಿಕ್ಷೆ ಆಗುತ್ತೆ. ಆರ್ಮಿ ಸೇರಬೇಕು ಅಂದ್ಕೊಂಡವನು ಕ್ರಿಮಿನಲ್ ಆಗ್ತಾನೆ. ಜೈಲಿಗೆ ಹೋಗೋ ಮುಂಚೆ ಅಮ್ಮ ತಂಗಿನ ಮಾತಾಡಿಸ್ತಾನೆ. ಗುರುಬಾಸ್ ಹತ್ರ ಹೇಳ್ತಾನೆ, ನನ್ನ ತಂಗಿ ಮದುವೆ ಆಗಿ ಅಮ್ಮನ್ನ ನೋಡ್ಕೊ ಅಂತ. ನೆಕ್ಸ್ಟ್ ಸೀನು 2002. ಜಸ್ಕ್ರಿತ್ನ ಒಂದು ಜೈಲಿಂದ ಇನ್ನೊಂದು ಜೈಲಿಗೆ ಕರ್ಕೊಂಡು ಹೋಗ್ತಿರ್ತಾರೆ. ದಾರಿ ಮಧ್ಯೆ ಅಜಯ್ ಸಾನಿಯಲ್ ಅನ್ನೋನು ಜಸ್ಕ್ರಿತ್ನ ಕಿಡ್ನ್ಯಾಪ್ ಮಾಡಿಸ್ತಾನೆ. ಅಜಯ್ ಸಾನಿಯಲ್ ಜಸ್ಕ್ರಿತ್ಗೆ ಹೇಳ್ತಾನೆ, ನಾವು ನಿನ್ನ ಗಲ್ಲು ಶಿಕ್ಷೆಯಿಂದ ತಪ್ಪಿಸ್ತೀವಿ, ಆದರೆ ಅದ್ರ ಬದಲಿಗೆ ನೀನು ಏಜೆಂಟಾಗಿ ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಜಸ್ಕ್ರಿತ್ಗೆ ಇಲ್ಲಿ ತನ್ನ ದೇಶಕ್ಕೆ ಏನಾದರೂ ಮಾಡೋ ಅವಕಾಶ ಸಿಗುತ್ತೆ. ಹೇಗಿದ್ರೂ ಆರ್ಮಿ ಹೋಗೋಕ್ಕೆ ಆಗಲ್ಲ. ಹಾಗಾಗಿ ದೇಶ ಸೇವೆ ಮಾಡ್ಬೋದು ಅಂತ ಒಪ್ಕೋತಾನೆ. ಅಜಯ್ ಸಾನಿಯಲ್ ಹೇಳ್ತಾನೆ, ನಿನ್ನ ತಂಗಿ ಅಮ್ಮನ್ನ ನಾವು ನೋಡ್ಕೋತೀವಿ, ಪ್ರತಿ ತಿಂಗಳು 30,000 ಅವರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. 2 ವರ್ಷದವರೆಗೂ ಜಸ್ಕ್ರಿತ್ಗೆ ಸ್ಟ್ರಿಕ್ಟ್ ಟ್ರೈನಿಂಗ್ನ ಕೊಡ್ತಾರೆ. ಜಸ್ಕ್ರಿತ್ ಇಂದ ಹಂಸಾ ಆಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಜಸ್ಕ್ರಿತ್ ಹಂಸಾ ಆಗಿ ಕರಾಚಿಗೆ ಹೋಗಬೇಕಿರುತ್ತೆ. ಅಲ್ಲಿ ಅಲಾಮ್ ಅನ್ನೋ ವ್ಯಕ್ತಿನ ಮೀಟ್ ಆಗಬೇಕಿರುತ್ತೆ. ಅಜಯ್ ಜಸ್ಕ್ರಿತ್ಗೆ ಹೇಳಿರ್ತಾನೆ, ಪಾಕಿಸ್ತಾನಲ್ಲಿ ಇನ್ನೊಬ್ಬ ಏಜೆಂಟ್ ಇದ್ದಾರೆ, ನಿನ್ನ ಮೀಟ್ ಆಗಲ್ಲ, ಆದರೆ ನಿನಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಏಜೆಂಟ್ ಯಾರು ಅಂತ ನಮಗೆ ಮುಂದೆ ತಿಳಿಯುತ್ತೆ. ಸೀನ್ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ. 2009. ಹಂಸಾ ಅವನು ಸ್ಟೋರಿನ ಅಲಾಮ್ಗೆ ಹೇಳ್ತಿರ್ತಾನೆ. ಲಾಸ್ಟ್ ಮೂವಿಲಿ ಹಂಸಾ ರೆಹಮಾನ್ ಡಕೇತ್ನ ಕೊಲೆ ಮಾಡಿರ್ತಾನೆ. ರೆಹಮಾನ್ ಡಕೇತ್ ಕೊಲೆ ಆದಮೇಲೆ ಲಿಹಾರಿನಲ್ಲಿ ಸಣ್ಣ ಪುಟ್ಟ ಗ್ಯಾಂಗ್ಸ್ ಆ್ಯಕ್ಟಿವ್ ಆಗ್ತಾರೆ. ಇದರಲ್ಲಿ ಹರ್ಷದ್ ಪಪ್ಪು ಅನ್ನೋನು ಒಬ್ಬ ಆಗಿರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಹಂಸಾ ಹರ್ಷದ್ ಪಪ್ಪು ಕಡೆಯವ್ರನ್ನ ಉಜೇರ್ ಹತ್ರ ಕರ್ಕೊಂಬರ್ತಾನೆ. ರೇಜ್ವಾನ್ ಕೂಡ ಒಬ್ಬ ಇಂಡಿಯನ್ ಏಜೆಂಟ್ ಆಗಿರ್ತಾನೆ. ಹರ್ಷದ್ ಪಪ್ಪು ಗ್ಯಾಂಗಲ್ಲಿ ಇರ್ತಾನೆ. ರೇಜ್ವಾನ್ ಉಜೇರ್ಗೆ ಹೇಳ್ತಾನೆ, ರೆಹಮಾನ್ ಕೊಲೆಯಲ್ಲಿ ಹರ್ಷದ್ ಮತ್ತು ಅಸ್ಲಾಂ ಕೈವಾಡ ಇದೆ ಅಂತ. ಈ ಕಡೆ ರೆಹಮಾನ್ ಮತ್ತು ಹರ್ಷದ್ ಪಪ್ಪು ನಡುವೆ ಶೂಟೌಟ್ ಆಗುತ್ತೆ. ಇದೆಲ್ಲ ನೋಡಿ ಹರ್ಷದ್ ಪಪ್ಪು ಒಂದು ಕಡೆ ಬಚ್ಚಿಟ್ಕೊಬಿಡ್ತಾನೆ. ಹಂಸಾ ಆ ಪಪ್ಪುನ ಹುಡುಕ್ತಿರ್ತಾನೆ. ಆಗ ಹಂಸಾ ಅವ್ರ ಮಾವ ಜಮಾಲಿ ಹರ್ಷದ್ಗೆ ಕಾಲ್ ಮಾಡಿ, ಹಂಸಾ ನಿನಗೆ ಹೇಗೆ ಮೋಸ ಮಾಡಿದ್ನೋ ಹಾಗೆ ನನಗೂ ಮೋಸ ಮಾಡಿದ್ದಾನೆ. ಅವನು ಈಗಲೂ ರೆಹಮಾನ್ ಜೊತೆ ಇದ್ದಾನೆ. ನೀನು ಯೋಚನೆ ಮಾಡಬೇಡ, ನಿನ್ನ ಬೇರೆ ಎಲ್ಲಾದರೂ ಸೇಫ್ ಜಾಗಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾನೆ. ಅಲ್ಲಿ ಹೋದರೆ ರೆಹಮಾನ್ ಮತ್ತು ಹಂಸಾ ಪಪ್ಪುನ ಹೊಡೆಯೋಕ್ಕೆ ವೆಯ್ಟ್ ಮಾಡ್ತಿರ್ತಾರೆ. ಹರ್ಷದ್ ಪಪ್ಪು ಬಂದ ತಕ್ಷಣವೇ ಅವನನ್ನು ಕೊಲೆ ಮಾಡ್ತಾರೆ. ಉಜೇರ್ ಹರ್ಷದ್ ಪಪ್ಪು ತಲೆ ಹಿಡ್ಕೊಂಡು, ನನ್ನ ಅಣ್ಣ ರೆಹಮಾನ್ ಡಕೇತ್ನ ಕೊಲೆ ಮಾಡಿದ್ದು ಈ ಪಪ್ಪುನ ನಾನು ಕೊಲೆ ಮಾಡಿದೆ, ಸೇರ್ ತೀರಿಸ್ಕೊಂಡೆ ಅಂತ ಫುಟ್ಬಾಲ್ ಆಡ್ತಾನೆ. ಈಗ ಅಸ್ಲಂನ ಕೊಲೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತಾರೆ. ಆದರೆ ಅಸ್ಲಂಗೆ ಸಪೋರ್ಟಿವ್ ಆಗಿ ಬಡೆ ಸಾಬ್ ಇರ್ತಾರೆ.
ಅಸ್ಲಮ್ನ ಪ್ಲ್ಯಾನ್ ಏನು ಅಂದರೆ ಉಜೇರ್ನ ಅರೆಸ್ಟ್ ಮಾಡಿಸಿ ನಾನೇ ಅವನನ್ನು ಜೈಲಲ್ಲಿ ಕೊಲೆ ಮಾಡಬೇಕು ಅಂತ. ಈ ಮಾತು ಜಮಾಲಿಗೆ ಮತ್ತು ಇಕ್ಬಾಲ್ಗೆ ಗೊತ್ತಾಗುತ್ತೆ. ಜಮಾಲಿ ಇದನ್ನು ಹಮ್ಜಾಗೆ ಹೇಳ್ತಾನೆ. ಹಮ್ಜಾ ಉಜೇರ್ನ ದುಬೈಗೆ ಕಳಿಸ್ತಾನೆ. ಉಜೇರ್ ಹೋದ್ಮೇಲೆ ಹಮ್ಜಾನೇ ರೆಹಮಾನ್ ಡಕೇತ್ ಸ್ಥಾನನ ಪಡ್ಕೋತಾನೆ. ಹಮ್ಜಾ ಬೇಕು ಅಂತಲೇ ಉಜೇರ್ ದುಬೈಲಿ ಇದ್ದಾನೆ ಅಂತ ಪೊಲೀಸ್ಗೆ ತಿಳಿಸ್ತಾನೆ. ಉಜೇರ್ ದುಬೈನಲ್ಲಿ ಅರೆಸ್ಟ್ ಆಗ್ತಾನೆ. ಈಗ ಹಮ್ಜಾ ಲಿಹಾರಿ ಕಿಂಗ್ ಆಗ್ತಾನೆ. ಹಮ್ಜಾ ಇಕ್ಬಾಲ್ ಮತ್ತು ಶಿರಾನಿ ಜೊತೆ ಕೈ ಜೋಡಿಸ್ತಾನೆ. ಜಮಾಲಿ ಹತ್ರ ಹೋಗಿ ನವಾಬ್ ಶಫೀರ್ ಪಾರ್ಟಿ ಜಾಯ್ನ್ ಆಗಿ ಅಂತ ಹೇಳ್ತಾನೆ. ಯಾಕಂದರೆ ಆಪೋಸಿಟ್ ಪಾರ್ಟಿಯಲ್ಲಿ ಜವಾರಿ ಅನ್ನೋನು ಇರ್ತಾನೆ. ಇದರಿಂದ ಎಲೆಕ್ಷನಲ್ಲಿ ಈಸಿಯಾಗಿ ಗೆಲ್ಬೋದು ಅಂತ ಹಮ್ಜಾ ಹೇಳಿದ್ರಿಂದ ಜಮಾಲಿ ನವಾಬ್ ಪಾರ್ಟಿನ ಜಾಯ್ನ್ ಆಗ್ತಾನೆ. ಈ ಎಲೆಕ್ಷನ್ ಗೆಲ್ತಾರೆ. ಹೀಗೆ ಹಮ್ಜಾ ಶಿರೋನಿ ಮತ್ತು ಬಲೋಚಿ ಜೊತೆಗೆ ಚೆನ್ನಾಗಿರ್ತಾನೆ. ರೆಹಮಾನ್ ಥರನೇ ಹಮ್ಜಾಗೆ ಎಲ್ರೂ ಮರ್ಯಾದೆ ಕೊಡ್ತಿರ್ತಾರೆ. ನೆಕ್ಸಿನಲ್ಲಿ 2014ರಲ್ಲಿ ನರೇಂದ್ರ ಮೋದಿ PM ಆಗ್ತಾರೆ. ಇಲ್ಲಿ ನಮಗೆ ಇಕ್ಬಾಲ್ ತಂದೆನ ತೋರಿಸ್ತಾರೆ. 1971ರಲ್ಲಿ ಯುದ್ಧದಲ್ಲಿ ಇವನು ಇರ್ತಾನೆ. ಭಾರತದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದಿದೆ. ಅದರಿಂದ ಇಷ್ಟು ದಿನ ಮಾಡ್ತಿದ್ದ ಬಾಂಬ್ ಬ್ಲಾಸ್ಟ್ ಅಟ್ಯಾಕ್ಸ್ ಅಷ್ಟು ಸುಲಭವಾಗಿ ಇನ್ನು ಮುಂದೆ ಮಾಡೋಕ್ಕಾಗಲ್ಲ ಅಂತ ಇಕ್ಬಾಲ್ಗೆ ಹೇಳ್ತಿರ್ತಾನೆ. ಆಗಲೇ ಇಕ್ಬಾಲ್ಗೆ ಮೇಜರಿಂದ ಕಾಲ್ ಬರುತ್ತೆ. ಹಮ್ಜಾನ ಮೀಟ್ ಮಾಡು ಅಂತ ಹೇಳ್ತಾರೆ. ಹಮ್ಜಾ ಮತ್ತು ಇಕ್ಬಾಲ್ ಮೀಟ್ ಆಗ್ತಾರೆ. ಇಲ್ಲಿ ಹಮ್ಜಾನ ಬಡೆ ಸಾಬ್ ಹತ್ರ ಕರ್ಕೊಂಡು ಹೋಗ್ತಾನೆ. ಅಂದರೆ ಬಡೆ ಸಾಬ್ ಅಂದರೆ ದಾವೂದ್ ಇಬ್ರಾಹಿಂ. ಇವನನ್ನು ಹಮ್ಜಾ ಮೀಟ್ ಮಾಡ್ತಾನೆ. ದಾವೂದ್ನ ನೋಡಿ ಹಮ್ಜಾಗೆ ಶಾಕ್ ಆಗುತ್ತೆ. ಯಾಕಂದರೆ ದಾವೂದ್ ಸತ್ತೋಗಿದ್ದಾನೆ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ದಾವೂದ್ ಪಂಜಾಬ್ಗೆ ಡ್ರಗ್ಸ್ ಸಪ್ಲೈ ಮಾಡ್ತಿರ್ತಾನೆ. ಅಲ್ಲಿಂದ ಬರೋ ದುಡ್ಡಲ್ಲಿ ಇಕ್ಬಾಲ್ ಮತ್ತು ಕೆಲವರು ಗನ್ಸ್ನ ತಗೊತಿರ್ತಾರೆ. ಇಂಡಿಯನ್ಸ್ ಮೇಲೆ ದಾಳಿ ಮಾಡ್ತಾರೆ. ಹೀಗೆ ಕೆಲವರು ಪಂಜಾಬಿಂದ ಡ್ರಗ್ಸ್ ತಗೊಳ್ಳೋಕ್ಕೆ ಪಾಕಿಸ್ತಾನ ಬರ್ತಿರ್ತಾರೆ. ಅವರನ್ನು ಹಮ್ಜಾ ನೋಡ್ಕೋಬೇಕಿರುತ್ತೆ. ಇಲ್ಲಿ ದಾವೂದ್ 60,000 ಕೋಟಿ ಫೇಕ್ ನೋಟ್ಸ್ನ ಮಾಡಿ ಇಂಡಿಯಾಗೆ ಕಳಿಸಿ ಅಂತ ಹೇಳ್ತಾನೆ. ಫೈನಾನ್ಷಿಯಲ್ ಆಗಿ ಇಂಡಿಯಾಗೆ ಪ್ರಾಬ್ಲಮ್ ಆಗಲಿ ಅಂತ ಹೇಳ್ತಾನೆ. ನೆಕ್ಸಿನಲ್ಲಿ ಪಂಜಾಬಿಂದ ಬರ್ತಿರೋರನ್ನು ಕರ್ಕೊಂಬರೋಕ್ಕೆ ಹಮ್ಜಾ ಏರ್ಪೋರ್ಟ್ಗೆ ಹೋಗ್ತಾನೆ. ಅವರಲ್ಲಿ ಒಬ್ಬ ಗುರುಬಾಜ್ ಕೂಡ ಇರ್ತಾನೆ. ಹಮ್ಜಾ ಗುರುಬಾಜ್ನ ನೋಡಿ ಶಾಕ್ ಆಗ್ತಾನೆ. ಒಂದು ಟೈಮಲ್ಲಿ ತನ್ನ ಫ್ರೆಂಡ್ ಆಗಿದ್ದವನು ಈಗ ತಂಗಿ ಗಂಡ, ತನ್ನ ಕಂಟ್ರಿ ದುಶ್ಮನ್ ಆಗಿದ್ದಾನೆ, ಡೈರೆಕ್ಟ್ ಪಾಕಿಸ್ತಾನಿಂದ ಡೀಲ್ ಮಾಡ್ತಿದ್ದಾನೆ ಅಂತ ಇಲ್ಲಿ ಗುರುಬಾಜ್ನ ಹಮ್ಜಾ ಕಂಡಿಡಿತಾನೆ. ಆದರೆ ಗುರುಬಾಜ್ಗೆ ಹಮ್ಜಾ ಯಾರು ಅಂತ ಗೊತ್ತಾಗಲ್ಲ. ಎಲ್ಲರೂ ದಾವೂದನನ್ನ ಮೀಟ್ ಆಗ್ತಾರೆ. ಇಲ್ಲಿ ಡ್ರಗ್ಸ್ ಡೀಲ್ ಆಗುತ್ತೆ. ಹಮ್ಜಾ ತನ್ನ ಮನೆಯಲ್ಲಿ ಪಂಜಾಬಿಂದ ಬಂದಿರೋರಿಗೆ ಪಾರ್ಟಿ ಇಟ್ಟಿರ್ತಾನೆ. ಎಲ್ಲರೂ ಫುಲ್ ಡ್ರಿಂಕ್ಸ್ ಮಾಡ್ತಾರೆ. ಗುರುಬಾಸ್ ನಶೆಯಲ್ಲಿ ಇರ್ತಾನೆ. ಹಮ್ಜಾ ಅವನನ್ನು ವಾಶ್ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಗುರುಬಾಸ್ ಹಮ್ಜಾನ ಕೇಳ್ತಾನೆ, ಜಸ್ಕ್ರೀತ್ಗೆ ಮನೆ ನೆನಪಾಗ್ಲಿಲ್ವಾ ಅಂತ. ಆಗ ಹಮ್ಜಾಗೆ ಗೊತ್ತಾಗುತ್ತೆ ನನ್ನ ಗುರುಬಾಸ್ ಕಂಡಿಡ್ದಿದ್ದಾನೆ ಅಂತ. ಗುರುಬಾಸ್ ಹಮ್ಜಾಗೆ ಹೇಳ್ತಾನೆ, ನಾನು ಇಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಬಂದಿದ್ದೀನಿ. ಇಂಡಿಯಾ ನನ್ನ ದೇಶ ಅಲ್ಲ, ಪಂಜಾಬ್ ನನ್ನ ದೇಶ ಅಂತ ಹೇಳ್ತಾನೆ. ಹಾಗೆ ನಿಮ್ಮ ಅಮ್ಮನ ಅಕೌಂಟಿಗೆ ಪ್ರತಿ ತಿಂಗಳು 30,000 ಬಂದಾಗಲೇ ಅಂದ್ಕೊಂಡೆ ನೀನು ಇಲ್ಲಿ ಏಜೆಂಟ್ ಆಗಿದೆಯಾ ಅಂತ. ಹೀಗೆ ಮಾತಾಡ್ತಾ ಇಬ್ಬರ ಮಧ್ಯೆ ಗಲಾಟೆ ಆಗುತ್ತೆ. ನೀನು ಹಿಂದೂಸ್ತಾನಿ ಏಜೆಂಟ್ ಅಂತ ಎಲ್ರಿಗೂ ಹೇಳ್ತೀನಿ ಅಂತ ಹೇಳ್ತಾನೆ. ಆಗ ಹಮ್ಜಾ ಗುರುಬಾಜ್ನ ಸಾಯಿಸಿಬಿಡ್ತಾನೆ. ಇದನ್ನು ಆಲಮ್ ನೋಡಿಬಿಡ್ತಾನೆ. ಆಲಮ್ ಗುರುಬಾಜ್ನ ನಾನೇ ಸಾಯಿಸಿದ್ದು ಅಂತ ಸುಳ್ಳು ಹೇಳ್ತಾನೆ. ಹಾಗೆ ನಾನು ಹಿಂದೂಸ್ತಾನಿ ಏಜೆಂಟ್ ಅಂತ ಹೇಳಿಬಿಡ್ತಾನೆ. ಇದನ್ನ ಕೇಳಿ ASP ಒಮಾನ್ ಆಲಮ್ನ ಟಾರ್ಚರ್ ಮಾಡಿ ಸಾಯಿಸಬೇಕು ಅಂತ ಅಂದ್ಕೊಂಡಿರ್ತಾನೆ. ಆದರೆ ಹಮ್ಜಾಗೆ ಅದು ತಡ್ಕೊಳಕ್ಕಾಗ್ದೇ ಆಲಮ್ನ ಅಲ್ಲೇ ಶೂಟ್ ಮಾಡಿ ಸಾಯಿಸಿಬಿಡ್ತಾನೆ. ಇದರಿಂದ ಅಸ್ಲಮ್ ಮತ್ತು ಒಮಾರ್ಗೆ ಹಮ್ಜಾ ಮೇಲೆ ಡೌಟ್ ಬರುತ್ತೆ. ಹಮ್ಜಾ ಮೇಲೆ ಕಣ್ಣಿಡಬೇಕು ಅಂತ ಮಾತಾಡ್ತಿರ್ತಾರೆ. ಇದನ್ನು ಹಮ್ಜಾ ವೈಫ್ ಎಲಿನಾ ಕೇಳಿಸ್ಕೊತಾಳೆ. ಹಮ್ಜಾ ಏಜೆಂಟ್ ಅಂತ ಅವನ ಬ್ಯಾಗ್ಸ್ನ ಚೆಕ್ ಮಾಡ್ತಾಳೆ. ಅಲ್ಲಿ ಹಮ್ಜಾದು ಡೈರಿ ಸಿಗುತ್ತೆ. ಅದರಲ್ಲಿ ಹಮ್ಜಾ ಪಾಕಿಸ್ತಾನಿ ಎನಿಮೀಸ್ ಹೆಸರನ್ನ ಬರ್ಕೊಂಡಿರ್ತಾನೆ. ಇದರಿಂದ ಹಮ್ಜಾ ಹಿಂದೂಸ್ತಾನಿ ಏಜೆಂಟ್ ಅಂತ ಎಲಿನಾಗೆ ಗೊತ್ತಾಗುತ್ತೆ. ಹಮ್ಜಾ ಮನೆಗೆ ಬರ್ತಿದ್ದ ಹಾಗೆಯೇ ಎಲಿನಾ ಹಮ್ಜಾ ಹತ್ರ ಕೇಳ್ತಾಳೆ. ಹಮ್ಜಾ ಹೌದು ನಾನು ಇಂಡಿಯನ್ ಏಜೆಂಟ್ ಅಂತ ಒಪ್ಕೋತಾನೆ. ಆದರೆ ನಾನು ಟೆರರಿಸ್ಟ್ನ ಅಷ್ಟೇ ಕೊಂದಿದ್ದು, ಅವರು ಇಂಡಿಯಾನ ನಾಶ ಮಾಡಬೇಕು ಅಂತ ಇದ್ದರು ಅಂತ ಹೇಳ್ತಾನೆ. ಎಲಿನಾ ಒಪ್ಕೊಂಡು ಹಮ್ಜಾಗೆ ಸಪೋರ್ಟ್ ಮಾಡ್ತಾಳೆ. ಈಗ ಹಮ್ಜಾಗೆ ಗೊತ್ತಾಗುತ್ತೆ SPಗೆ ನನ್ನ ಮೇಲೆ ಡೌಟ್ ಇದೆ ಅಂತ. ನೆಕ್ಸಿನಲ್ಲಿ ಇಕ್ಬಾಲ್ ಅವರ ಅಪ್ಪನ ಸಾಯಿಸ್ಬಿಡ್ತಾನೆ. ಯಾಕಂದರೆ ಅವರಪ್ಪ ಮಗನಿಗೆ ಯಾವಾಗಲೂ ಜಗಳ ಆಗ್ತಿರುತ್ತೆ. ಈಗ ಹಮ್ಜಾಗೆ ಅಸ್ಲಾಮ್ನ ಸಾಯಿಸ್ಬೇಕಿರುತ್ತೆ. ಹಾಗಾಗಿ ಒಂದು ಪ್ಲ್ಯಾನ್ ಮಾಡ್ತಾನೆ. ನೆಕ್ಸಿನಲ್ಲಿ ಉಜೇರ್ನ ದುಬೈಯಿಂದ ಪಾಕಿಸ್ತಾನ್ಗೆ ಕರ್ಕೊಂಬರ್ತಿರ್ತಾರೆ. ಅಸ್ಲಾಮ್ ಉಜೇರ್ನ ಪಾಕಿಸ್ತಾನ್ ತರೋಷ್ಟರಲ್ಲಿ ಕೊಲೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ. ನೆಕ್ಸಿನಲ್ಲಿ ಹಮ್ಜಾ ಶಿರಾನಿ ಹತ್ರ ಹೋಗ್ತಾನೆ.
ನಿಮ್ಮ ಹುಡುಗರನ್ನ ಅಸ್ಲಾಂ ಸಾಯಿಸಿದ್ದ ಅಂತ ಹೇಳ್ತಾನೆ. ಇದನ್ನ ಕೇಳಿ ಶೇರಾನಿಗೆ ಕೋಪ ಬರುತ್ತೆ. ಅಸ್ಲಾಂನ ಸಾಯಿಸಬೇಕು ಅಂತ ಬಲೂಚಿಯಿಂದ ಒಬ್ಬ ಹುಡುಗನ್ನ ಕಾರಲ್ಲಿ ಬಾಂಬ್ ಬಿಟ್ಟು ಕಳಿಸ್ತಾರೆ. ಅಸ್ಲಾಂ ಗಾಡಿಗೆ ಡಿಕ್ಕಿ ಹೊಡಿತಾನೆ. ಈಗ ಅಸ್ಲಾಂ ಸತ್ತೋಗ್ತಾನೆ. ನೆಕ್ಸಿನಲ್ಲಿ ಹಮ್ಜಾ 60,000 ಕೋಟಿ ಫೇಕ್ ನೋಟ್ಸ್ ಬಗ್ಗೆ ಅಜಯ್ ಸಿಂಘಾಲ್ಗೆ ಹೇಳ್ತಾನೆ. ಈ ನ್ಯೂಸ್ನ ಅಜಯ್ PM ಗೆ ಹೇಳ್ತಾನೆ. ಆಗಲೇ 500 ರೂಪಾಯಿ ನೋಟು ಇಂಡಿಯಾದಲ್ಲಿ ಬ್ಯಾನ್ ಮಾಡ್ತಾರೆ. ಆತಿಫ್ ಅಹಮದ್ ಅನ್ನೋನು UPನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಿರ್ತಾರೆ. ಜಾವೇದು ಇವರೆಲ್ಲ ಶಾಕ್ ಆಗ್ತಾರೆ. ಇಂಡಿಯಾದಲ್ಲಿ 500 ರೂಪಾಯಿ ನೋಟು ಬ್ಯಾನ್ ಆಗಿದೆ, ಇನ್ನು ಹೇಗೆ ವ್ಯವಹಾರ ಮಾಡೋದು ಅಂತ. ನೆಕ್ಸಿನಲ್ಲಿ ಅಜಯ್ ಸಾನಿಯಲ್ ಹಮ್ಜಾಗೆ ಆರ್ಡರ್ ಮಾಡ್ತಾನೆ. ನಿನಗೆ ಯಾರ ಮೇಲೆ ಅನುಮಾನ ಬರುತ್ತೋ ಅವ್ರನ್ನೆಲ್ಲ ಸಾಯಿಸ್ಬಿಡು, ಬಾಕಿ ಏಜೆಂಟ್ಸ್ಗೂ ಇದೇ ಆರ್ಡರ್ ಮಾಡ್ತೀನಿ ಅಂತ ಹೇಳ್ತಾನೆ. ಹಮ್ಜಾ ಜಾವೇದ್ ಮತ್ತು ಜಹೂರ್ ಮಿಸ್ತ್ರಿ ಅನ್ನೋನ್ನ ಸಾಯಿಸ್ತಾನೆ. ಜಾವೂದ್ ಯಾರು ಅಂದರೆ ಇಂಡಿಯಾದ ಏರ್ಪೋರ್ಟಲ್ಲಿ ಇಂಡಿಯನ್ಸ್ಗೆ ಜೈ ಹಿಂದ್ ಅಂತ ಹೇಳೋಕ್ಕೆ ಬಿಡದೇ ಇರೋನು ಟೆರರಿಸ್ಟ್. ಇವನು ಇಂಡಿಯನ್ಸ್ನ ಸಾಯಿಸಿದವನು. ಅದಕ್ಕೆ ಇವನ್ನ ಸಾಯಿಸೋಕೆ ಮುಂಚೆ ಅವನ ಹತ್ರ ಜೈ ಹಿಂದ್ ಅಂತ ಹೇಳ್ಸಿರ್ತಾರೆ. ಈಗ ಹಮ್ಜಾ ಬಡೆ ಸಾಬ್ನ ಸಾಯಿಸ್ಬೇಕಿರುತ್ತೆ. ಸಾಜಿಯಾ ಅನ್ನೋ ಒಬ್ಬ ಡಾಕ್ಟರ್ನ ತೋರಿಸ್ತಾರೆ. ಇವಳ ಹತ್ರ ಒಂದು ಇಂಜೆಕ್ಷನ್ ಇರುತ್ತೆ. ಇದನ್ನ ಮುಟ್ಟಿದ್ರೂ ಕೂಡ ಆ ವ್ಯಕ್ತಿ ಸತ್ತೋಗ್ತಾನೆ. ಅದನ್ನ ಹಮ್ಜಾಗೆ ಕೊಡ್ತಾಳೆ. ಹಮ್ಜಾ ಅದನ್ನು ಒಂದು ಬ್ಯಾಂಡೇಜಿಗೆ ಹಾಕೊಂಡು ಬಂದಿರ್ತಾನೆ. ಇಲ್ಲಿ ಇಕ್ಬಾಲ್ ಇರ್ತಾನೆ. ದಾವೂದ್ ಹೇಳ್ತಾನೆ ಟೆರರಿಸ್ಟ್ನ ಇಂಡಿಯಾಗೆ ಕಳಿಸಿ ಬಾಂಬ್ ಬ್ಲಾಸ್ಟ್ ಮಾಡಿಸ್ಬಿಡೋಣ ಅಂತ. ಇಲ್ಲಿ ಹಮ್ಜಾಗೆ ದಾವೂದ್ನ ಸಾಯಿಸೋಕ್ಕೆ ಆಗಲ್ಲ. ನೆಕ್ಸ್ಟ್ ಸೀನಲ್ಲಿ ಹಮ್ಜಾಯಿಂದ ಗನ್ಸ್ ಬೇಕಿರುತ್ತೆ. ಇಲ್ಲಿ ದೊಡ್ಡ ದೊಡ್ಡ ಟೆರರಿಸ್ಟ್ಗಳು ಇರ್ತಾರೆ. ಒಮಾರ್ಗೆ ಹಮ್ಜಾ ಮೇಲೆ ಡೌಟ್ ಇರುತ್ತೆ. ಅದಕ್ಕೆ ಎಲೀನಾ ಮನೆಗೆ ಹೋಗಿ ಅವ್ರ ಮಗನ ಮೇಲೆ ಗನ್ ಇಡ್ತಾರೆ. ಎಲೀನಾ ಹೆದರ್ಕೊಂಡು ಹಮ್ಜಾ ಒಬ್ಬ ಇಂಡಿಯನ್ ಏಜೆಂಟ್ ಅಂತ ಹೇಳ್ತಾಳೆ. ಒಮಾರ್ ಇದನ್ನು ಇಕ್ಬಾಲ್ಗೆ ಹೇಳ್ತಾನೆ. ಇಕ್ಬಾಲ್ ಹಮ್ಜಾನ ಹೊಡಿತಾನೆ. ಹಮ್ಜಾಗೆ ಇಲ್ಲಿ ಬರೋಕ್ಕೂ ಮುಂಚೆನೇ ಎಲ್ಲ ಗೊತ್ತಿರುತ್ತೆ. ಶೆರಾನಿ ಹತ್ರ ಹೋಗಿ ಹೆಲ್ಪ್ ಕೇಳಿರ್ತಾನೆ. ಆ ಬಿಲ್ಡಿಂಗ್ ಸುತ್ತ ಬಲೂಚಿಯವರು ಇರ್ತಾರೆ ಹಮ್ಜಾಗೆ ಹೆಲ್ಪ್ ಮಾಡೋಕ್ಕೆ. ರಿಜ್ವಾನ್ಗೆ ಹೇಳಿ ಬಾಂಬ್ ಬ್ಲಾಸ್ಟ್ ಮಾಡಿಸ್ತಾನೆ. ಇಕ್ಬಾಲ್ ಮತ್ತು ಹಮ್ಜಾಗೆ ಸ್ವಲ್ಪ ಗಾಯ ಆಗುತ್ತೆ. ಹಮ್ಜಾ ಇಕ್ಬಾಲ್ನ ಸಾಯಿಸ್ತಾನೆ. ಹಮ್ಜಾ ಲಾಸ್ಟ್ಗೆ ಎಲೀನಾಗೆ ಕಾಲ್ ಮಾಡ್ತಾನೆ. ಇನ್ನು ಮುಂದೆ ನಾನು ನಿನ್ನ ನೋಡೋಕ್ಕಾಗಲ್ಲ, ಇದೇ ಲಾಸ್ಟ್ ಕಾಲ್ ಅಂತ ಹೇಳ್ತಾನೆ. ಎಲೀನಾ ಎಮೋಷ್ನಲ್ ಆಗ್ತಾಳೆ. ಆಗ ಹಮ್ಜಾ ನನ್ನ ನಿಜವಾದ ಹೆಸರು ಜಸ್ಕ್ರಿತ್ ಸಿಂಗ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಈ ಕಡೆ ಒಮಾರ್ ಪೊಲೀಸ್ನ ಕರ್ಕೊಂಡು ಬಂದು ಹಮ್ಜಾನ ಅರೆಸ್ಟ್ ಮಾಡಿಸ್ತಾರೆ. ಎಷ್ಟೇ ಟಾರ್ಚರ್ ಕೊಟ್ಟರೂ ಹಮ್ಜಾ ಇಂಡಿಯಾ ಬಗ್ಗೆ ಹೇಳಲ್ಲ. ಅದೇ ಟೈಮ್ಗೆ ಪಾಕಿಸ್ತಾನ ಲೆಫ್ಟಿನೆಂಟ್ ಸಂಸತ್ ಖಾನ್ಗೆ ಅಜಯ್ ಸಾಂಗನ್ಯ ಅವನು ಕಾಲ್ ಮಾಡ್ತಾರೆ. ನಮ್ಮ ಏಜೆಂಟ್ ನಿಮಗೆ ಸಿಕ್ಕಿದ್ದಾರೆ, ಅವರನ್ನು ಬಿಟ್ಬಿಡಿ, ಪ್ರೈವೇಟ್ ಜೆಟ್ಟಿಂದ ನಾವು ಇಂಡಿಯಾಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಆದರೆ ಆ ಜನರಲ್ ಒಪ್ಪಲ್ಲ. ಪಾಕಿಸ್ತಾನದ ಇನ್ಫಾರ್ಮೇಷನ್ನ ಇಸ್ರೇಲ್ಗೆ ಕಳಿಸ್ತೀವಿ ಅಂತ ಹೆದರಿಸ್ತಾರೆ. ಆಗ ಆ ಜನರಲ್ ಹಮ್ಜಾನ ಬಿಡೋಕ್ಕೆ ಒಪ್ಕೋತಾನೆ. ಆದರೆ ಇಂಡಿಯನ್ ಏಜೆಂಟ್ ಅಂತ ಯಾರನ್ನಾದರೂ ಒಬ್ರನ್ನ ಅರೆಸ್ಟ್ ಮಾಡಬೇಕಿರುತ್ತೆ. ಆ ಜಾಗಕ್ಕೆ ಉಜೇರ್ನ ಇಂಡಿಯನ್ ಏಜೆಂಟ್ ಅನ್ನೋ ಪಟ್ಟಣ ಕಟ್ಟಿ ಅವನನ್ನು ಅರೆಸ್ಟ್ ಮಾಡಿ ಸಾಯಿಸ್ಬಿಡ್ತಾರೆ. ಹಮ್ಜಾನ ಬಿಡೋಕ್ಕೆ ಒಂದು ಕಾರ್ ಬರುತ್ತೆ. ಅದರಲ್ಲಿ ಜಮಾಲಿ ಇರ್ತಾನೆ. ಅವನನ್ನು ನೋಡಿ ಹಮ್ಜಾ ಶಾಕ್ ಆಗ್ತಾನೆ. ಯಾಕಂದರೆ ಜಮಾಲಿನೂ ಒಬ್ಬ ಇಂಡಿಯನ್ ಏಜೆಂಟ್ ಆಗಿರ್ತಾನೆ. 45 ವರ್ಷದಿಂದ ಪಾಕಿಸ್ತಾನಲ್ಲಿ ಇದ್ದು ಇಂಡಿಯಾಗೆ ಎಲ್ಲ ಇನ್ಫಾರ್ಮೇಷನ್ನ ಕೊಡ್ತಿರ್ತಾನೆ. ಈ ಕಡೆ ಹಮ್ಜಾಗೆ ಗೊತ್ತಾಗುತ್ತೆ ದಾವೂದ್ಗೆ ಅವನು ಕೊಡಬೇಕಿರೋ ವಿಷ ಜಮಾಲಿನೇ ಕೊಟ್ಟಿರ್ತಾನೆ. ದಾವೂದ್ ಸತ್ತೋಗಿರ್ತಾನೆ. ಹಮ್ಜಾ ಎಲೀನಾ ಮತ್ತು ಅವನ ಮಗನ ಬಗ್ಗೆ ಕೇಳ್ತಾನೆ. ಜಮಾಲಿ ಹೇಳ್ತಾನೆ ಅವಳು ನನ್ನ ಮಗಳು, ನಾನು ಅವಳನ್ನು ನೋಡ್ಕೋತೀನಿ, ನೀನು ಅವರನ್ನು ಮರ್ತರೇ ಒಳ್ಳೆಯದು, ಇಷ್ಟು ವರ್ಷ ನೀನು ಏಜೆಂಟಾಗಿ ಕೆಲಸ ಮಾಡಿದ್ದು ಸಾಕು ಅಂತ ಹೇಳಿ ಇಂಡಿಯಾಗೆ ಕಳಿಸ್ತಾನೆ. ಇಂಡಿಯಾಗೆ ಬಂದಮೇಲೆ ಅಜಯ್ನ ಮೀಟಾಗಿ ಪಾಕಿಸ್ತಾನಲ್ಲಿ ಏನೇನಾಯಿತು ಅಂತ ಎಲ್ಲ ಹೇಳ್ತಾನೆ. ಲಾಸ್ಟ್ಗೆ ಹಮ್ಜಾ ತನ್ನ ಮನೆಗೆ ಬರ್ತಾನೆ. ಇಲ್ಲಿ ಮನೆಯವರೆಲ್ಲ ಜಸ್ಕ್ರಿತ್ ಅಂದರೆ ಹಮ್ಜಾನ ಸತ್ತೋಗಿದ್ದಾನೆ ಅಂತ ತಿಳ್ಕೊಂಡಿರ್ತಾರೆ. ಇವರನ್ನು ದೂರದಿಂದನೇ ನೋಡಿ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.